ಮತ್ತು ಎಲ್ಲ ನನ್ನ ಸ್ನೇಹಿತರೆ, ಇವತ್ತು ನೈಋತ್ಯ ಶಿಕ್ಷಕರ ಕ್ಷೇತ್ರಕ್ಕೆ ನನ್ನ ಎಲ್ಲ ಶಿಕ್ಷಕರ ಒತ್ತಾಸೆಯಂತೆ ಮತ್ತು ಬೆಂಬಲದಂತೆ ಇವತ್ತು ನಾನು ನಾಮಿನೇಷನ್ ಫೈಲನ್ನು ಮಾಡಿದ್ದೇನೆ. ನಮ್ಮ ಮಾನ್ಯ ಮುಖ್ಯಮಂತ್ರಿಗಳು ಕೂಡ ಮೊನ್ನೆ ಒಂದು ಸೆಟ್ಟನ್ನು ಅವರು ನಾಮಿನೇಷನ್ ಫೈಲ್ ಮಾಡಲಿಕ್ಕೆ ನನಗೆ ಆಶೀರ್ವಾದ ಮಾಡಲಿಕ್ಕೆ ಬಂದು ಶಿಕ್ಷಣ ಸಚಿವರು, ಮುಖ್ಯಮಂತ್ರಿಗಳು, ನಮ್ಮ ಎಲ್ಲ ನೈಋತ್ಯ ಶಿಕ್ಷಣ ಕ್ಷೇತ್ರದ ಶಾಸಕರುಗಳು, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರುಗಳು, ಹಾಗೆ ನನ್ನ ಎಲ್ಲ ಶಿಕ್ಷಕ ಸಂಘಟನೆಗಳ ಪದಾಧಿಕಾರಿಗಳು, ಅಧ್ಯಕ್ಷರುಗಳು ಎಲ್ಲರೂ ಕೂಡಿ ನಾವು ಇವತ್ತು ಒಂದು ಫಾರ್ಮಾಲಿಟಿಯನ್ನು ಮಾಡಿದ್ದೇವೆ. ಶಿಕ್ಷಕರ ಕ್ಷೇತ್ರದಲ್ಲಿ ಶಿಕ್ಷಕರಿಗೆ ಈ ಚುನಾವಣೆ ಬಹಳ ಮುಖ್ಯವಾದಂಥ ಚುನಾವಣೆ ಮತ್ತು ತಿರುವಿನ ಚುನಾವಣೆ, ಅವರ ಭವಿಷ್ಯದ ಬದುಕಿನ ಚುನಾವಣೆ ಇದೆ. ಏನು ಕೆಲವರು ಸೌಲಭ್ಯವನ್ನು ಕಳ್ಕೊಂಡಿದ್ದಾರೆ, ಕೆಲವು ಪೆನ್ಷನ್ ಅಂತ ವಿಚಾರದಲ್ಲಿ 60 ವರ್ಷದ ನಂತರ ಬದುಕೆ ನಶ್ವರ ಅನ್ನುವಂಥ ಪರಿಸ್ಥಿತಿಯನ್ನು ಇಂದಿನ ಸರ್ಕಾರಗಳು, BJP ಮತ್ತು JDS ಸರ್ಕಾರಗಳು ಮಾಡಿದ್ದಾರೆ. ಓಲ್ಡ್ ಪೆನ್ಷನ್ ಸ್ಕೀಮನ್ನು ಮಾಡಿದ್ದಾರೆ. ನ್ಯೂ ಪೆನ್ಷನ್ ಸ್ಕೀಮ್ ಅನ್ನುವಂಥದ್ದನ್ನು ರಾಷ್ಟ್ರೀಯ ಪಿಂಚಣಿ ಯೋಜನೆ, ನ್ಯೂ ಪೆನ್ಷನ್ ಸಿಸ್ಟಮ್ ಸರಳವಾಗಿ ನ್ಯೂ ಪೆನ್ಷನ್ ಸ್ಕೀಮ್ ಅಂತ ಕರ್ಕೊಂಡಿದ್ದಾರೆ. ಅದನ್ನು ಜಾರಿ ಮಾಡಿ ಅವೈಜ್ಞಾನಿಕವಾದಂಥ ಕ್ರಮವನ್ನು ಮಾಡಿದ್ದಾರೆ. ಸರ್ಕಾರಿ ನೌಕರರಿಗೆ ಮತ್ತು ಸರ್ಕಾರಿ ಶಿಕ್ಷಕರಿಗೆ ಅವರ ಸಂಬಳದಲ್ಲಿ 10% ಹಿಡಿದು ಸರ್ಕಾರ 14% ಹಣವನ್ನು ಸೇರಿಸಿ ಕಾಟಾಚಾರಕ್ಕೆ ಇವರು ಶೇರ್ಗೆ ವಿನಿಯೋಗ ಮಾಡಿರುವಂಥದ್ದು. LIC ಶೇರ್ಗೆ, SBI ಶೇರ್ಗೆ, UTI ಶೇರ್ಗೆ %100 ಹಣವನ್ನು ಇವರು ವಿನಿಯೋಗ ಮಾಡಿ ನಮ್ಮ ಶಿಕ್ಷಕರ ನೌಕರರ ಸಂಬಳದ ದುಡ್ಡಿನಲ್ಲಿ ಸರ್ಕಾರ ಜೂಜಾಡುವಂಥದ್ದು. ಶೇರ್ ಟ್ರೇಡಿಂಗು, ಇಟ್ ಈಸ್ ನಥಿಂಗ್ ಬಟ್ ಎ ಗ್ಯಾಮ್ಲಿಂಗ್. ಅದು ಅವರು ಜೂಜಾಡಲಿಕ್ಕೆ ನಮ್ಮ ಹಣ ಬೇಕಾ ನೌಕರರದವ್ರಿಗೆ? ಶೇರ್ನಲ್ಲಿ ನಿಮಗೆ 1 ಕೋಟಿ ಆಗ್ತದೆ, 2 ಕೋಟಿ ಆಗ್ತದೆ, ರಿಟೈರ್ಡ್ ಆಗುವಾಗ ಇನ್ನೂ ಹೆಚ್ಚು ಕೋಟಿ ಆದರೂ ಆಯಿತು ಅಂತ ಹೇಳಿ ನೀವು ಸುಳ್ಳು ಹೇಳಿ ಮನವೊಲಿಸಿ ನೀವು ನ್ಯೂ ಪೆನ್ಷನ್ ಸ್ಕೀಮನ್ನು ಜಾರಿ ಮಾಡಿದ್ರಲ್ಲ. ಆಯ್ತು ರೀ ಸ್ವಾಮಿ, ದುಡ್ಡು ಎಷ್ಟಿದೆ ನಮ್ಮ ನೌಕರದ್ದು ಕಟ್ಟವಾಗಿರೋದು ತೋರಿಸಿ. LICಯಲ್ಲಿ ಸಾಲವನ್ನು ತಗೊಳ್ತೇವೆ ನಾವು ಹಣ ಕಟ್ಟಿದ್ದಕ್ಕೆ. GPF, KGIDಗಳಲ್ಲಿ, FDಗಳಲ್ಲಿ, RDಗಳಲ್ಲಿ ನಮ್ಮ ಹಣವನ್ನು ಕಷ್ಟಪಟ್ಟು ಸಂಪಾದನೆ ಮಾಡಿದ ಹಣವನ್ನು ವಿನಿಯೋಗ ಮಾಡ್ತೀವಲ್ಲ. ಎಲ್ಲ ವ್ಯವಸ್ಥೆಯಲ್ಲೂ ಕಷ್ಟದಲ್ಲಿ ನಾವು ನಮ್ಮ ಹಣನ ವಾಪಸ್ ತಗೊಳ್ಳಿಕ್ಕೆ ಅವಕಾಶ ಇದೆ, ಸಾಲವನ್ನು ಪಡೀಲಿಕ್ಕೆ ಅವಕಾಶ ಇದೆ. ಆದರೆ ಈ ಹಣನ ಯಾಕ್ರಿ ಸ್ವಾಮಿ, ಕಾಂಟ್ರಿಬ್ಯೂಷನ್ ಹಣವನ್ನು ನಮಗೆ ಸಾಲ ಕೊಡ್ತಾ ಇಲ್ಲ ನೀವು? ಅವ್ರ ಕಾಯಿಲೆ ಕಸಾಲೆಗಳು, ಕೌಟುಂಬಿಕ ಸಮಸ್ಯೆಗಳಿರುವಂಥ ಸಂದರ್ಭದಲ್ಲಿ ನಮಗೆ ಕಟಾವಾದಂಥ ಹಣದಲ್ಲಿ ನಮಗೆ 50% ಸಾಲ ಕೊಡಿ, ಅದರ ಸ್ಥಿತಿಯನ್ನು ತೋರಿಸಿ. ಷೇರು ಇವತ್ತು ಎಷ್ಟೋ ಜನ ಬೀದಿ ಪಾಲಾಗಿದ್ದಾರೆ. ಅವ್ರು ಹಾಕಿದಂಥ ಬಂಡವಾಳಗಳು, ಕೋಟಿಗಟ್ಟಲೆ ಹಾಕಿದಂಥ ಬಂಡವಾಳಗಳು ಇವತ್ತು ಶೂನ್ಯ ಸ್ಥಿತಿಗೆ ಬಂದಿದ್ದಾವೆ. ನೀವು ಆ ಕಾಂಟ್ರಿಬ್ಯೂಷನ್ ಹಣವನ್ನು ವಾಪಸ್ ಕೊಡಿ ಅಂತೇಳಿ ರಾಜ್ಯ ಸರ್ಕಾರ ಕೇಳಿಕೊಂಡ್ರೆ ಯಾಕೆ ತಾವು ಅದಕ್ಕೆ ಪ್ರತಿಕ್ರಿಯಿಸ್ತಾ ಇಲ್ಲ? ನಮ್ಮ ಹಣವನ್ನು ನೀವು ಯಾಕೆ ಕೊಡ್ತಾ ಇಲ್ಲ? ಕೊಡಬೇಕು ನೀವು. ನಮ್ಮ ಕಾಂಗ್ರೆಸ್ ಪಕ್ಷದ ಸನ್ಮಾನ್ಯ ಸಿದ್ದರಾಮಯ್ಯನವರು ಮತ್ತು DK ಶಿವಕುಮಾರ್ ಅವರ ಸರ್ಕಾರದಲ್ಲಿ ಓಲ್ಡ್ ಪೆನ್ಷನ್ ಸ್ಕೀಮನ್ನು ನಾವು MLA ಚುನಾವಣೆಯಲ್ಲಿ ಪ್ರಣಾಳಿಕೆಯಲ್ಲಿ ಅವರು